ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಆತ್ಮೀಯರು, ಯಾರು ನಿಮ್ಮ ಹಿತೈಷಿಗಳು, ನಿಮ್ಮ ಪ್ರಿಯರಿದ್ದಾರೆ, ಅವರ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವುದಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಪರಿವಾರಕ್ಕೂ, ನಿಮ್ಮ ಹಿಂಬಾಲಕರಿಗೂ ಒಳ್ಳೆಯದಾಗ್ತಕ್ಕಂತಹ ಒಂದು ಸಮಯವನ್ನು ಅವರ ಜೊತೆಯಲ್ಲಿ ಕಳೆಯಿರಿ. ನಿದ್ರಾಭಂಗ ಆಗೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಶರೀರಕ್ಕೆ ಎಷ್ಟು ವಿಶ್ರಾಂತಿ, ಎಷ್ಟು ನಿದ್ದೆ ಬೇಕೋ ಅಷ್ಟನ್ನು ಪರಿಪೂರ್ಣವಾಗಿ ಮಾಡಿಕೊಂಡು ನಿಮ್ಮ ಚಟುವಟಿಕೆಗಳಲ್ಲಿ ನೀವು ತೊಡಗತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಆಗ ಆರೋಗ್ಯದ ದೃಷ್ಟಿಯಿಂದ ನೀವು ಸಬಲರಾಗಿರ್ತೀರಿ ಅಂತ ಹೇಳಬಹುದು. ಸ್ನೇಹಿತರ ಸಹಾಯ ನಿಮಗೆ ಸಿಕ್ಕುವಂಥದ್ದಿದೆ. ನಕಾರಾತ್ಮಕವಾದಂತಹ ಆಲೋಚನೆಗಳಿಗೆ ಕಡಿವಾಣವನ್ನು ಹಾಕಿ ಬೇಡದೇ ಇರತಕ್ಕಂತಹದ್ದನ್ನು ಯೋಚನೆ ಮಾಡಬೇಡಿ. ಯಾವ ಕೆಲಸ ನಿಮ್ಮದಲ್ವೋ ಅದನ್ನು ಕೈ ಬಿಟ್ಬಿಡಿ. ಯಾವ ಕೆಲಸವನ್ನು ನೀವು ಮಾಡಿದರೆ ನಿಮಗೆ ಏನು ಲಾಭವಾಗುತ್ತೋ, ಅನುಕೂಲವಾಗುತ್ತೋ, ಬೇರೆಯವರಿಗೆ ತೊಂದರೆ ಆಗೋದಿಲ್ವೋ ಅಂತಹ ಕೆಲಸಕ್ಕೆ ಕೈ ಹಾಕಿ ಪ್ರಯತ್ನಪೂರ್ವಕವಾಗಿ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡಿ ಜಯ ಸಾಧನೆಯನ್ನು ಮಾಡಿ ಅಂತ ಅರ್ಥ. ನಿಮ್ಮ ದಿನಚರಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳಿ. ಅದು ಕೂಡ ನಿಮಗೆ ಸ್ವಲ್ಪ ಅನುಕೂಲಕರವಾಗಿ ಬೆಳೆಯೋದಕ್ಕೆ ಅನುಕೂಲವನ್ನು ಮಾಡುತ್ತೆ. ಭವಿಷ್ಯದ ಯೋಜನೆಗಳನ್ನು ಸರಿಯಾಗಿ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಿ. ತತ್ಕ್ಷಣದಲ್ಲಿ ಏನೋ ನಿರ್ಧಾರಗಳನ್ನು ಮಾಡಿ ತಪ್ಪು ಮಾಡಿಕೊಳ್ತಕ್ಕಂಥದ್ದು ಬೇಡ ಅಂತ ಅರ್ಥ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಈ ದಿನಪೂರ್ತಿ ಆತ್ಮೀಯರ ಜೊತೆಯಲ್ಲೇ ಇರತಕ್ಕಂತಹ ಒಂದು ಸಂದರ್ಭಗಳು, ಆ ರೀತಿಯ ವಾತಾವರಣ, ಅನಿವಾರ್ಯತೆ ಎಲ್ಲವೂ ಕೂಡ ನಿಮಗೆ ಒದಗುವಂಥದ್ದಾಗತ್ತೆ. ನಿಮ್ಮ ಆಸೆಗಳು ಈಡೇರ್ತಕ್ಕಂತಹ ದಿವಸ. ಏನೇನೆಲ್ಲ ಆಸೆ ಪಡ್ತಾ ಇರ್ತೀರೋ ಆ ಆಸೆಗಳು ಹಂತ ಹಂತವಾಗಿ ಈಡೇರ್ತಕ್ಕಂತಹದ್ದು, ಜೊತೆಗೆ ಮುಂದೆ ಪರಿಪೂರ್ಣವಾಗ್ತಕ್ಕಂತಹ ಸೂಚನೆಗಳು ಕೂಡ ಈ ದಿವಸದಲ್ಲಿ ನಿಮಗೆ ಕಾಣುವಂಥದ್ದಿದೆ. ಪ್ರೇಮಿಗಳಿಗೆ ಬಹಳ ಅನುಕೂಲಕರವಾದಂತಹ ದಿವಸ ಇದು. ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಇರುವುದಿಲ್ಲ. ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಸ್ವಯಂಕೃತವಾಗಿ ತಂದುಕೊಳ್ಳುವಂಥದ್ದು ಬೇಡ. ಯಾವಾಗ ಎಲ್ಲವೂ ಇರುತ್ತೆ, ಅನುಕೂಲವಾಗಿರುತ್ತೆ, ಆಗ ಸುಮ್ಮನಿರೋದಕ್ಕೆ ಮನಸ್ಸು ಬರೋದಿಲ್ಲ. ಕೆಲವರಿಗೆ ತಮ್ಮಿಂದ ತಾವೇ ತಪ್ಪುಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅದು ದೊಡ್ಡ ಮಟ್ಟದ ತಪ್ಪಾಗಿ ಇರತಕ್ಕಂತಹ ಸುಖವನ್ನು, ಸಂತೋಷವನ್ನು, ಅನುಕೂಲವನ್ನೆಲ್ಲ ಕಿತ್ಕೊಂಡ್ಬಿಡು. ಆ ಆಲೋಚನೆಯನ್ನು ಮಾಡಿ ನಮಗಿರುವಷ್ಟು ಸಾಕು ಅನ್ನುವಂತಹ ತೃಪ್ತ ಭಾವ ಇದ್ದರೆ ಯಾವ ತೊಂದರೆಗೂ ಅವಕಾಶಗಳು ಇರೋದಿಲ್ಲ. ಒಡ ಹುಟ್ಟಿದವರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಇರುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ, ತುಂಬ ಹತ್ತಿರದ ಬಂಧುಗಳು, ಅದನ್ನು ಹಾಳು ಮಾಡಿಕೊಳ್ಳುವಂಥದ್ದು ಬೇಡ. ಬಂಧುತ್ವ ಬೇರೆ, ವ್ಯವಹಾರ ಬೇರೆ. ಆ ರೀತಿಯಲ್ಲಿದ್ದಾಗ ಆ ಬಂಧುತ್ವಕ್ಕೆ ಒಂದು ಗಟ್ಟಿತನ ಉಳಿತಕ್ಕಂಥದ್ದು. ಆದರೆ ಕೇವಲ ವ್ಯವಹಾರವನ್ನೇ ಪ್ರಧಾನವಾಗಿಟ್ಟುಕೊಂಡು ಮಾನವೀಯತೆಯನ್ನು ಮರೆತರೆ ಮತ್ತೆ ತಪ್ಪಾಗುತ್ತೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ, ಅದು ನಿಮಗೆ ಶೋಭೆಯನ್ನು ತರ್ತಕ್ಕಂಥದ್ದಾಗತ್ತೆ. ಶಿವಾರಾಧನೆಯನ್ನು ಮಾಡಿ. ಈಶ್ವರಾರಾಧನೆ ನಿಮಗೆ ವಿಶೇಷವಾದಂತಹ ಫಲವನ್ನು, ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ಶುಭವಾದ. ಮಿಥುನ ರಾಶಿ. ವ್ಯವಹಾರದಲ್ಲಿ, ಕುಟುಂಬದಲ್ಲಿ ಯಾವುದೋ ವಿಚಾರಕ್ಕೆ ಬೇಕಾದಂತಹ ನಿರ್ಧಾರ ತಪ್ಪಾಗಿ ತೊಂದರೆಯನ್ನು ಮಾಡಿಕೊಡ್ತೀವಿ. ಆ ನಿರ್ಧಾರ ನಾನು ಮಾಡಬಾರ್ದಾಗಿತ್ತು ಅಂತ ಆಮೇಲೆ ಅನಿಸುತ್ತೆ. ಪ್ರಯೋಜನ ಏನು? ಸಮಯ ಕಳೆದು ಹೋಗಿರುತ್ತೆ. ಆ ತಪ್ಪಿನಿಂದಾದಂತಹ ತೊಂದರೆಯನ್ನು ಅನುಭವಿಸಿಯೇ ತೀರಬೇಕಾಗತ್ತೆ. ಅದಕ್ಕೆ ಆತುರವನ್ನು ಪಡಬಾರ್ದು, ವಿವೇಚನೆಯನ್ನು ಕಳ್ಕೊಳ್ಬಾರ್ದು ಅಂತಕ್ಕಂತಹ ಸಲಹೆ, ಅದನ್ನು ಪ್ರತಿಯೊಂದು ಸಮಯದಲ್ಲೂ ಕೂಡ ಗಮನಿಸಬೇಕಾದಂಥದ್ದಾಗತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಕ್ಕತ್ತೆ. ಹಿಂದೆ ಮಾಡಿದಂತಹ ಯಾವುದೋ ಸಾಲ ಅದೇನಾದರೂ ನಿಮ್ಮನ್ನು ಬಾಧಿಸ್ತಾ ಇದ್ದರೆ, ತೊಂದರೆ ಕೊಡ್ತಾ ಇದ್ದರೆ ಅದಕ್ಕೆ ಸ್ವಲ್ಪ ಮುಕ್ತಿ ಎನ್ನುವಂಥದ್ದು ಸಿಕ್ಕತ್ತೆ. ಸಾಮಾಜಿಕವಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸಮಾಜದ ಕೆಲಸಗಳನ್ನು ಮಾಡುವಾಗ, ಸಮಾಜವನ್ನು ಕುರಿತು ಹೇಳಿಕೆಗಳನ್ನು ಕೊಡುವಾಗ, ಸಮಾಜವನ್ನು ಕುರಿತು ಮಾತಾಡುವಾಗ ಬಹಳ ವಿವೇಚನೆ ಇರಬೇಕು. ನಾವು ಆಡ್ತಕ್ಕಂತಹ ಪ್ರತಿಯೊಂದು ಅಕ್ಷರಗಳೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಕೌಟುಂಬಿಕವಾದಂತಹ ವಿಚಾರದಲ್ಲಿ ಬೇರೆಯವರ ಸಲಹೆಯನ್ನು ತಗೊಳ್ಳಬೇಡಿ.
ನಿಮ್ಮ ಕುಟುಂಬದ ಆಂತರ್ಯ ಏನು ಅಂತ ನಿಮಗೆ ಗೊತ್ತು. ನಿಮ್ಮ ಕುಟುಂಬದ ದೌರ್ಬಲ್ಯಗಳು ನಿಮಗೆ ಗೊತ್ತು. ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಕೂಡ ನಿಮಗೆ ಗೊತ್ತಿದೆ. ಅದನ್ನು ನೀವೇ ಸರಿಪಡಿಸ್ಕೊಳ್ಬೇಕು. ಅಲ್ಲಿರ್ತಕ್ಕಂತಹ ಸುಖವನ್ನ ಸಂತೋಷವನ್ನ ನೀವೇ ಅನುಭವಿಸ್ಬೇಕೇ ಹೊರತು ಬೇರೆಯವರ ಮಾತು, ಬೇರೆಯವರ ಪಂಚಾಯಿತಿ, ಅವರು ನ್ಯಾಯ ಹೇಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಸರಿತಪ್ಪುಗಳನ್ನು ಗಮನಿಸಿ ಯಾವುದನ್ನು ಸರಿಪಡಿಸ್ಕೊಳ್ಬೇಕು, ಯಾವುದನ್ನು ಆನಂದಿಸಬೇಕು ನೀವು ಚಿಂತನೆಯನ್ನು ಮಾಡಿ. ಮಧ್ಯಾಹ್ನದ ನಂತರದಲ್ಲಿ ಟೈಮ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅದನ್ನು ಗಮನಿಸ್ಕೊಳ್ಬೇಕು. ಏನೇ ಕೆಲಸಗಳನ್ನು ಮಾಡೋದಾದರೂ ಕೂಡ ಬೆಳಗ್ಗೆ ಪ್ರಾರಂಭ ಮಾಡಿ ಮಧ್ಯಾಹ್ನದ ಒಳಗಡೆ ಮುಗಿಸ್ಕೊಂಡ್ಬಿಡಿ ಎನ್ನುವಂಥದ್ದು. ಸಮಾಜ ಸೇವೆಗೆ ಅವಕಾಶ ಇದೆ. ಬಹಳ ಪ್ರಾಮಾಣಿಕವಾಗಿ ಮನಸ್ತೃಪ್ತಿಯಿಂದ ಆ ಕೆಲಸವನ್ನು ಮಾಡಿ ಸಮಾಜದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸ ಬೇರೆಯವರಿಗೆ ಮಾದರಿಯಾಗಲಿ, ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಲಿ ಅಂತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಸ್ವಾರ್ಥವಾದಂತಹ ಸೇವೆಗೆ ಬಹಳ ಪ್ರಸಿದ್ಧನಾದಂತಹ ಆಂಜನೇಯ ನಿಮಗೆ ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ. ಶುಭವಾಗಲಿ. ಕರ್ಕಾಟಕ ರಾಶಿ, ವಿದೇಶ ಪ್ರಯಾಣ, ದೂರದೂರಿಗೆ ಪ್ರಯಾಣ ಅಥವಾ ಪ್ರವಾಸ, ಇದಕ್ಕೆ ಅವಕಾಶಗಳಿರುವಂಥದ್ದು. ಆ ವಿಷಯವನ್ನು ಕುರಿತು ಚರ್ಚೆಯನ್ನು ಸ್ನೇಹಿತರ ಮಧ್ಯದಲ್ಲಿ, ಮನೆಯಲ್ಲಿ ಮಾಡ್ತಕ್ಕಂತಹ ಅವಕಾಶಗಳಿದೆ. ಪ್ರೇಮಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ ಇದು. ವ್ಯವಹಾರದಲ್ಲಿ ಹೊಸ ಒಪ್ಪಂದಕ್ಕೆ ಅನುಕೂಲ ಇರತಕ್ಕಂಥದ್ದು. ನೀವು ಆ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಮಾಡಿದರೆ ಭವಿಷ್ಯದಲ್ಲಿ ಒಂದಷ್ಟು ವ್ಯವಹಾರಗಳು ಚೆನ್ನಾಗಿ ಆಗತಕ್ಕಂತಹ ಸೂಚನೆ. ಹೊಸ ಯೋಜನೆಗಳ ಬಗ್ಗೆ ಬಹಳ ಉತ್ಸಾಹದಿಂದ ಇರ್ತೀರಿ. ಏನನ್ನಾದರೂ ಮಾಡಬೇಕು ಹೊಸತಾಗಿ ಅನ್ನುವಂತಹ ಉತ್ಸಾಹ ಹೆಚ್ಚಾಗಿರುವಂಥದ್ದು. ಸಾಲದ ಹಣವನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಹಣವನ್ನು ಅಥವಾ ದ್ರವ್ಯವನ್ನು ಬೇರೆಯವರಿಂದ ಎರವಲು ಪಡ್ಕೊಳ್ತಕ್ಕಂಥದ್ದು, ಸಾಲ ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಆದರೆ ನಾವು ಪಡ್ಕೊಂಡಂತಹ ದ್ರವ್ಯವಾಗಲಿ ಹಣವಾಗಲಿ ಸದ್ಬಳಕೆ ಆಗಬೇಕು, ಒಳ್ಳೆಯ ಕೆಲಸಕ್ಕೆ ವಿನಿಯೋಗವಾಗಬೇಕು. ಅದರಿಂದ ಏನು ಮಾರಕಗಳಾಗಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಬೇರೆಯವರಿಗೆ ನಿಮ್ಮ ಬಗ್ಗೆ ಅಸೂಯೆ ಬರ್ಬೋದು. ನಿಮ್ಮ ಸಾಧನೆ ಅಥವಾ ನೀವು ಮಾಡಿಕೊಂಡಿರ್ತಕ್ಕಂತಹ ವ್ಯವಸ್ಥೆ, ನಿಮ್ಮ ಗಳಿಕೆ ಉಳಿಕೆ, ನಿಮ್ಮ ಆಡಂಬರದ ಜೀವನ, ಇವೆಲ್ಲವೂ ಕೂಡ ಬೇರೆಯವರ ಕಣ್ಣಿಗೆ ಬೀಳಬಹುದು. ಬೇರೆಯವರು ಅದನ್ನು ನೋಡಿ ಹೊಟ್ಟೆ ಕಿಚ್ಚನ್ನು ಪಡಬಹುದು ಅನ್ನುವಂತಹ ಸೂಚನೆ. ಅದು ನೀವು ಎಷ್ಟರ ಮಟ್ಟಿಗೆ ಅದನ್ನೆಲ್ಲ ಪ್ರದರ್ಶನ ಮಾಡ್ತೀರೋ ಅದರ ಮೇಲೆ ಅದು ಅವಲಂಬಿತವಾಗಿರುತ್ತೆ ಎನ್ನುವಂಥದ್ದು. ದುರ್ಗಾರಾಧನೆಯನ್ನು ಮಾಡಿ. ಶುಭವಾಗಿ.